2024ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಕಂಡಂಥ ಕನ್ನಡ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕನ್ನಡ ಸಿನಿಮಾಗಳು ವರ್ಷದಲ್ಲಿ ಸಾವಿರಾರು ಸಿನಿಮಾಗಳು ತೆರೆ ಕಾಣುತ್ತವೆ. ಆದರೆ ಸಿನಿಮಾಗಳಲ್ಲಿ ಒಂದಿಷ್ಟು ಸಿನಿಮಾಗಳು ಮಾತ್ರ ಹಿಟ್ ಆಗುತ್ತವೆ ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡುತ್ತವೆ. ಟಾಪ್ 10 ಸಿನಿಮಾಗಳ ಪೈಕಿಯಲ್ಲಿ 10ನೇ ಸ್ಥಾನದಲ್ಲಿ ಇರುವುದು ಇಬ್ಬನಿ ತಬ್ಬಿದ ಇಳಿಯಲಿ. ಈ ಸಿನಿಮಾ ಸೆಪ್ಟೆಂಬರ್ 5, 2024ರಲ್ಲಿ ತೆರೆ ಕಂಡಿತ್ತು. ಈ ಸಿನಿಮಾಗೆ ಚಂದ್ರಜಿತ್ ಬೆಳ್ಳಿಯಪ್ಪ ನಿರ್ದೇಶನ ಮಾಡಿದ್ದು. ವಿಎನ್ ಗೌಡ ಹಾಗೂ ಅಂಕಿತಾ ಗೌಡ ಹಾಗೂ ಮಯೂರಿ ನಟರಾಜ್ರವರು ನಟಿಸಿದ್ದಾರೆ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 6,80,00,000 ರುಗಳು ಕಲೆಕ್ಷನ್ ಕಂಡಿತ್ತು. 9ನೇ ಸ್ಥಾನದಲ್ಲಿ ಇರುವುದು ಚಿಕ್ಕಣ್ಣರವರು ನಾಯಕ ನಟನಾಗಿ ನಟಿಸಿದಂಥ ಉಪಾಧ್ಯಕ್ಷ ಸಿನಿಮಾ. ಈ ಸಿನಿಮಾವು ಅತ್ಯದ್ಭುತವಾಗಿ ಮೂಡಿಬಂದಿದ್ದು. ಸಿನಿಮಾವನ್ನು ಅನಿಲ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದು. ಸಿನಿಮಾದಲ್ಲಿ ಚಿಕ್ಕಣ್ಣ, ಆರುಮುಗ ರವಿಶಂಕರ್ ನಟಿಸಿದ್ದಾರೆ. ಹಾಗೆ ಸಿನಿಮಾಗೆ ಉಮಾಪತಿ ಶ್ರೀನಿವಾಸ್ ರವರ ಪತ್ನಿಯಾದಂಥ ಸ್ಮಿತಾ ಉಮಾಪತಿರವರು ಬಂಡವಾಳ ಹೂಡಿದ್ದಾರೆ. ಸಿನಿಮಾದ ಕಲೆಕ್ಷನ್ ಬರೋಬ್ಬರಿ ಈ ಸಿನಿಮಾ 10,01,00,000 ರುಗಳು ಕಲೆಕ್ಷನ್ ಮಾಡಿದೆ ಅಂತ ಹೇಳಬಹುದು. 8ನೇ ಸ್ಥಾನದಲ್ಲಿ ಸಂತೋಷ್ ಆನಂದ್ರವರು ನಿರ್ದೇಶನ ಮಾಡಿ ಯುವರಾಜ್ ಕುಮಾರ್ ರವರು ನಾಯಕ ನಟನಾಗಿ ನಟಿಸಿದಂಥ ಯುವ ಸಿನಿಮಾ ಕಾಣಲಿದೆ. ಸಿನಿಮಾಗೆ ಒಂಬಳೆ ಫಿಲಮ್ಸ್ ರವರು ಬಂಡವಾಳ ಹೂಡಿದ್ದು. ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ 19,40,00,000 ರುಗಳು ಕಲೆಕ್ಷನ್ ಕಂಡಿದೆ ಅಂತ ಹೇಳಬಹುದು. ಸಿನಿಮಾ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿತ್ತು. ಹಾಗೆ 7ನೇ ಸ್ಥಾನದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ರವರು ನಟಿಸಿರುವಂಥ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಕಾಣಿಸಿಕೊಳ್ಳುತ್ತದೆ. ಸಿನಿಮಾವನ್ನು ಶ್ರೀನಿವಾಸ್ ರಾಜುರವರು ನಿರ್ದೇಶನ ಮಾಡಿದ್ದು. ಸಿನಿಮಾದಲ್ಲಿ ಗಣೇಶ್, ಶರಣ್ಯ ಶೆಟ್ಟಿ, ಮಾಳವಿಕಾ ನಾಯರ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅತ್ಯದ್ಭುತವಾಗಿ ಪ್ರಶಂಸೆ ಪಡೆದು 25,20,00,000 ರುಗಳು ಕಲೆಕ್ಷನ್ ಕಂಡಿತ್ತು ಅಂತ ಹೇಳಬಹುದು. ಹಾಗೆ 6ನೇ ಸ್ಥಾನದಲ್ಲಿ ಮಾರ್ಟಿನ್. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೇಗೆ ಮುಗ್ಗರಿಸಿತು ಅಂತಲೂ ನೋಡಬಹುದು. ಹಾಗೆ ಸಿನಿಮಾದ ಬಜೆಟ್ ನೋಡುವುದಾದರೆ 100ರಿಂದ 150 ಕೋಟಿಗಿಂತಲೂ ಅಧಿಕ ಬಜೆಟ್ ಆಗಿತ್ತು. ಈ ಸಿನಿಮಾವನ್ನು ಎ.ಪಿ. ಅರ್ಜುನ್ ರವರು ನಿರ್ದೇಶನ ಮಾಡಿದ್ದು. ಸಿನಿಮಾದಲ್ಲಿ ಧ್ರುವ ಸರ್ಜಾ ರವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಹಾಗೆ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ನೋಡುವುದಾದರೆ ಸಿನಿಮಾ ಬರೋಬ್ಬರಿ 27,20,00,000 ರುಗಳು ಕಲೆಕ್ಷನ್ ಕಂಡಿತ್ತು. 5ನೇ ಸ್ಥಾನದಲ್ಲಿ ನಮ್ಮ ಶಿವಣ್ಣರವರು ನಟಿಸಿರುವಂಥ ಭೈರತಿ ರಣಗಲ್ ಸಿನಿಮಾ ಕಾಣಿಸಿಕೊಳ್ಳುತ್ತದೆ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಸಿನಿಮಾ. ಸಿನಿಮಾಗೆ ನರ್ತನ್ ರವರು ನಿರ್ದೇಶಕರಾಗಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಶಿವಣ್ಣ ಮತ್ತು ರುಕ್ಮಿಣಿ ವಸಂತರವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡುವುದಾದರೆ 27,30,00,000 ರುಗಳು ಕಲೆಕ್ಷನ್ ಮಾಡಿದೆ ಅಂತ ಹೇಳಬಹುದು. ಹಾಗೆ 4ನೇ ಸ್ಥಾನದಲ್ಲಿ ನಮ್ಮ ದುನಿಯಾ ವಿಜಯ್ ರವರು ನಿರ್ದೇಶನ ಮಾಡಿ ಹಾಗೂ ನಾಯಕ ನಟನಾಗಿ ಕಾಣಿಸಿಕೊಂಡಂಥ ಸಿನಿಮಾ ಭೀಮಾ. ಭೀಮಾ ಸಿನಿಮಾವನ್ನು ದುನಿಯಾ ವಿಜಯ್ ರವರೇ ಸ್ವತಃ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಡ್ರ್ಯಾಗನ್ ಮಂಜು, ಅಶ್ವಿನಿ, ಕಾಕ್ರೋಚ್ ಸುಧೀರ್ ಮುಂತಾದವರವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಬಾಕ್ಸ್ ಆಫೀಸ್ನಲ್ಲಿ ಯಾವುದೇ ನಟರ ಸಿನಿಮಾಗಳು ಬರುತ್ತಿಲ್ಲವೆಂದು ಹೇಳುತ್ತಿರುವಾಗಲೇ ಸಿನಿಮಾ ತೆರೆಗೆ ಕಂಡು ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಪಡೆದು ಬಾಕ್ಸ್ ಆಫೀಸ್ನಲ್ಲಿ 29,20,00,000 ರುಗಳು ಕಲೆಕ್ಷನ್ ಕಂಡಿತ್ತು. ಹಾಗೆ 3ನೇ ಸ್ಥಾನದಲ್ಲಿ ನಮ್ಮ ಶ್ರೀ ಮುರಳಿರವರು ನಟಿಸಿರುವಂಥ ಸಿನಿಮಾ ಬಗೀರ. ಸಿನಿಮಾಗೆ ಡಾಕ್ಟರ್ ಸೂರಿರವರ ನಿರ್ದೇಶನವಿದ್ದು. ಕಥೆಯನ್ನು ಪ್ರಶಾಂತ್ ನೀಲ್ ರವರು ಬರೆದಿದ್ದಾರೆ. ಹಾಗೆ ಸಿನಿಮಾಗೆ ಒಂಬಳೆ ಫಿಲಮ್ಸ್ ರವರು ಬಂಡವಾಳ ಹೂಡಿದ್ದು. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಸಿನಿಮಾ. ಈ ಸಿನಿಮಾದ ಕಲೆಕ್ಷನ್ ನೋಡುವುದಾದರೆ 29,50,00,000 ರುಗಳು ಕಲೆಕ್ಷನ್ ಮಾಡಿದೆ. 2ನೇ ಸ್ಥಾನದಲ್ಲಿ ಉಪೇಂದ್ರ ರವರು ನಿರ್ದೇಶನ ಮಾಡಿದಂಥ ಸಿನಿಮಾ ಯು.ಐ. ಹಾಗೂ ನಾಯಕ ನಟನಾಗಿ ನಟಿಸಿದ್ದಾರೆ. ಸಿನಿಮಾದಲ್ಲಿ ಉಪೇಂದ್ರ ಹಾಗೂ ರೇಷ್ಮಾ ನಾನಯ್ಯ ರವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಹಾಗೆ ಸಿನಿಮಾ ಅತ್ಯದ್ಭುತವಾದಂಥ ಪ್ರಶಂಸೆಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ವರ್ಷದ ಕೊನೆಯ ಟೈಮಿನಲ್ಲಿ ಬಂದು ಈ ಸಿನಿಮಾ ಬರೋಬ್ಬರಿ ಬಾಕ್ಸ್ ಆಫೀಸ್ನಲ್ಲಿ 47 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿತ್ತು ಅಂತ ಹೇಳಬಹುದು. ಹಾಗೆ ನಂಬರ್ 1 ಸ್ಥಾನದಲ್ಲಿ ಇರುವಂಥ ಸಿನಿಮಾ ಕಿಚ್ಚ ಸುದೀಪ್ ರವರು ನಾಯಕ ನಟನಾಗಿ ನಟಿಸಿದಂಥ ಮ್ಯಾಕ್ಸ್ ಸಿನಿಮಾ. ಈ ಸಿನಿಮಾ ವರ್ಷದ ಕೊನೆಯಲ್ಲಿ ಬಂದು ಕ್ರಿಸ್ಮಸ್ನಲ್ಲಿ ರಿಲೀಸ್ ಆಗಿ ಅತ್ಯದ್ಭುತವಾದಂಥ ಪ್ರಶಂಸೆ ಪಡೆಯುವುದಲ್ಲದೆ ಬಾಕ್ಸ್ ಆಫೀಸ್ನಲ್ಲೇ ಧೂಳಿಪಟ ಮಾಡಿದಂಥ ಸಿನಿಮಾ ಇದಾಗಿದೆ. ಹಾಗೆ ಈ ಸಿನಿಮಾದಲ್ಲಿ ಸುದೀಪ್ ರವರು ಮುಖ್ಯ ನಾಯಕನ ಪಾತ್ರದಲ್ಲಿ ನಟಿಸಿದ್ದು.
ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ರವರು ನಾಯಕನ ಪಾತ್ರದಲ್ಲಿ ನಟಿಸಿದ್ದು, ಸುನಿಲ್ ಕುಮಾರ್, ಸಂಯುಕ್ತಾ ವರ್ನಾಡ್, ಇಳೆಯವರಸು ಹಾಗೂ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದು, ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ 75,60,00,000 ರುಗಳು ಕಲೆಕ್ಷನ್ ಕಂಡಿದೆ ಅಂತ ಹೇಳಬಹುದು. 2024ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಕಂಡಂತಹ ಸಿನಿಮಾಗಳು ಇವಾಗಿವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದಂಥ ನೀವುಗಳು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.